ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೈಡರ್ ಎಕ್ಸ್ಪ್ರೆಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನೆನ್ನೆಗೆ ನನ್ನ ಒಂದು ಬೈಕು 3 ಅಫಿಷಿಯಲ್ ಸರ್ವೀಸಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೆ. ಅಫಿಷಿಯಲಾಗಿ 3 ಸರ್ವಿಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೆ. ನನಗೆ 3rd ಸರ್ವಿಸಲ್ಲಿ ಆದಂಥ ವರ್ಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಲಿಟ್ರಲಿ ಗುರು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದೀನಿ ಬೆಳಗ್ಗೆ ನಾನು. ನಿನ್ನೆ ಈವ್ನಿಂಗು ನಾನು ಗಾಡಿ ಇಸ್ಕೊಂಬಂದಿದ್ದು. ಆ್ಯಕ್ಚುಲಿ ನಿನ್ನೆ 9ನೇ ತಾರೀಕು ಜನವರಿ 2026 ನಿನ್ನೆ ಈವ್ನಿಂಗ್ ನಾನು ಗಾಡಿ ಇಸ್ಕೊಂಬಂದಿರೋದು. ಇವತ್ತು ಬೆಳಗ್ಗೆ ನಾನು ಚೆಕ್ ಮಾಡ್ತಾ ಇರೋದು. ನೋಡ್ಕೊಳ್ಳಿ ಯಾವ ರೀತಿ ಇದೆ. ನಿಮ್ಗೊಂದು ಫೋಟೋ ವಿಡಿಯೋ ಹಾಕ್ತೀನಿ ನೋಡಿ. ಬೆಳಗ್ಗೆ ನಾನು ಏರ್ ಫಿಲ್ಟ್ರೆಲ್ಲ ಬಿಚ್ಚಿದಾಗ ನಾನು ಮಾಡಿರ್ತಕ್ಕಂಥ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಿನ್ನೆ ಎಕ್ಸ್ಪಲ್ಸ್ 210 ನನ್ನ ಸರ್ವಿಸ್ ಆಗಿರೋದು 9th ಜನವರಿ 2026 ಓಕೆನಾ. ಇವತ್ತು ಡೇಟ್ ಬಂದು 10th, ಇವತ್ತು 10ನೇ ತಾರೀಕು. ನೋಡಿ ಏರ್ ಫಿಲ್ಟರ್ ಗತಿ ಇದು ನೆನ್ನೆ ಸರ್ವಿಸ್ ಆಗಿರ್ತಕ್ಕಂಥ 2 ವೀಲರ್ದು ಏರ್ ಫಿಲ್ಟರ್. ಇದು ನೋಡಿ, ಅಟ್ಲೀಸ್ಟ್ ಇವನ್ ಬಿಚ್ಚು ಸಹ ಇಲ್ಲ ಏರ್ ಫಿಲ್ಟರ್ನ. ನೋಡಿ ಇದು ಪರಿಸ್ಥಿತಿ. ಆ್ಯಂಡ್ ದೆನ್ ಇಂಜಿನ್ ಆಯಿಲು ನಾನು ಇಲ್ಲಿ ಕಂಪೇರ್ ಮಾಡಲ್ಲ, ಇಲ್ಲಿ ನಿಮಗೆ ಹೇಳಲ್ಲ. ನನ್ನ ಸರ್ವಿಸ್ ಸೆಂಟರ್ ಹತ್ರ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಬನ್ನಿ ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಕ್ಯಾಮ್ರಾ ಫ್ರಂಟ್ ಸ್ಕ್ರೀನ್ ಆಫ್ ಆಗುತ್ತೆ. ಅವರು ಸ್ಕ್ರೀನ್ ಆನಲ್ಲಿದ್ದಾಗ ಮಾತಾಡೋ ಡೌಟ್ ಇರುತ್ತೆ ಯೂಶ್ವಲ್ ಆಗಿ. ಅವ್ರ ರಿಯಾಕ್ಷನ್ಗಳನ್ನ ನಿಮಗೆ ತೋರಿಸ್ತೀನಿ ಬನ್ನಿ. ಎಷ್ಟು ಕೇರ್ಲೆಸ್ ಬಿಹೇವಿಯರ್ ಮಾಡ್ತಾರೆ ಅಂದರೆ ಈ ಪರ್ಟಿಕ್ಯುಲರ್ ಶೋರೂಮ್ ಅವರು. ನಿಜವಾಗ್ಲೂ ನಾನು ಯಾಕೆ ಬೇಡ ಇವಾಗ ಸುಮ್ಮನೆ ಇದೇ ಶೋರೂಮ್ ಅವರು ಎಷ್ಟು ಕೇರ್ಲೆಸ್ ಬಿಹೇವಿಯರ್ ಅಂತಂತೆ ಇವ್ರದ್ದೆಲ್ಲನೂ ತೋರಿಸ್ತೀನಿ ಬನ್ನಿ. ಇವಾಗ ನಿಮಗೆ ಗೊತ್ತಾಗುತ್ತೆ. ಪ್ರೀಮಿಯರ್ ಶೋರೂಮ್ಸ್ ಅಂತ ಇದ್ದಾವೆ, ಇರೋದೇ 3 ಬೆಂಗಳೂರಲ್ಲಿ. ಇಡೀ ಬೆಂಗಳೂರಲ್ಲಿ 3 ಶೋರೂಮ್ ಇದೆ. 3 ಶೋರೂಮಲ್ಲಿ ಇಡೀ ಬೆಂಗಳೂರು ಜನನೇ ಹೋಗಿ ಸರ್ವಿಸ್ ಮಾಡಿಸ್ಬೇಕು. ಎಷ್ಟು ಇಲ್ಲಿವರೆಗೂ ಆನ್-ರೋಡ್ ಸೇಲ್ಸ್ ಆಗಿದೆ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ನನಗೆ ಎಕ್ಸ್ಪಲ್ಸ್ 210 ಸುಮಾರು ಬೈಕ್ಗಳು ಸಿಕ್ಕಾಪಟ್ಟೆ ಕಂಪ್ಲೇಂಟು. ಗುರು ಸರ್ವಿಸ್ ಸೆಂಟ್ರ್ ಆದರೆ ನಿಮಗೆ ತೋರಿಸ್ತೀನಿ ಬನ್ನಿ. ಮಿನಿಮಮ್ ಅಂದರೂ 10-15 ಗಾಡಿ 15 ದಿನದಿಂದ ನಿಲ್ಸ್ಕೊಂಡಿದ್ದಾರೆ. ನಾನಂತೂ ಸರ್ವಿಸ್ ಕೊಡೋದಕ್ಕೆ 1 ವಾರದಿಂದ ಒದ್ದಾಡಿ ಆ ಗಾಡಿಗಳು ನಿಲ್ಸಿದ ಜಾಗದಲ್ಲಿ ನಿಲ್ಸಿದ್ದಾರೆ. ಅದೇನು ನಿಲ್ಸಿದ್ದಾರೆ ಅಂತಲೂ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಗಾಡಿಗಳನ್ನ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ, ಸರ್ವಿಸಿಗೆ ಬರೋವಂಥ ಗಾಡಿಗಳನ್ನೆಲ್ಲ. ನಮಗೆ ತೋರಿಸ್ತೀನಿ ಬನ್ನಿ ಅವ್ರ ಕೇರ್ಲೆಸ್ ಬಿಹೇವಿಯರ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ನನ್ನ ಗಾಡಿಗೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿಲ್ಲ, ನಾನು ಬರ್ಕೊಡ್ತೀನಿ. ನನಗೆ ಬೇಕಾಗಿರೋದು ಪ್ರೂಫು. ಇವತ್ತು ಅವ್ರು ಕೊಟ್ಟಿಲ್ಲ ಅಂತಂದರೆ ಆಮೇಲೆ ನಾನು ಮಾತಾಡ್ತೀನಿ, ಬೇರೆ ಥರನೇ ಹೋಗ್ತೀನಿ. ನಾನು ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡಿದ್ದೀನಿ ಗುರು, ಎಷ್ಟು ಕ್ಲಿಯರ್ ಆಗಿರುತ್ತೆ ಗೊತ್ತಾ. ನಂದೇ ಲಾಸ್ಟು ನಾನು ಸರ್ವಿಸ್ ಮಾಡಿಸಿದಾಗ ಎಷ್ಟು ಕ್ಲಿಯರ್ ಇತ್ತು ಗೊತ್ತಾ. ಇಂಜಿನ್ ಆಯಿಲು ಫುಲ್ ಬ್ಲ್ಯಾಕ್ ಆಗಿದೆ, ಅದೇ ಥರನೇ ಇದೆ ಇವಾಗ್ಲೂ ಇಂಜಿನ್ ಆಯಿಲು. ಆ್ಯಂಡ್ ಏರ್ ಫಿಲ್ಟ್ರ್ ಕತೆ ಅಂತೂ ನೀವು ವೀಡಿಯೋದಲ್ಲಿ ಆಲ್ರೆಡಿ ನೋಡಿರ್ತೀರ ಯಾವ ರೀತಿ ಆಗಿದೆ ಅಂತ. ಅದು ಬಿಚ್ಚಿ ಒಂದು ಸಲ ಹೇರ್ ಹೊಡೆದ್ರೆ ಹೊರಟೋಗುತ್ತೆ ಗುರು. ಅದಷ್ಟು ಫುಲ್ ಬ್ಲ್ಯಾಕ್ ಆಗೋ ರೇಂಜಿಗೆ ಬಿಟ್ಟಿದ್ದಾರೆ ಗಾಡಿನ. ಏನು ಹೇಳೋದು. ಇನ್ನು ಜನರಲ್ ಸರ್ವಿಸ್ ಅಂದರೆ ಇನ್ನೇನು ಸರ್ವಿಸ್ ಇವ್ರು ಮಾಡೋದು ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ ಯೂಶ್ವಲ್ಲಾಗಿ. ಜನರಲ್ ಸರ್ವಿಸ್ ಅಂದರೆ ಏನಪ್ಪ ಅರ್ಥ, ಇದು ಆಯಿಲ್ ಚೇಂಜ್ ಮಾಡೋದು, ಲ್ಯೂಬ್ರಿಕೇಷನ್ ಮಾಡೋದು, ಎಲ್ಲ ಒಂದು ಸ್ವಲ್ಪ ಬ್ರೇಕ್ ಪ್ಯಾಡ್ಸ್ ಎಲ್ಲ ಬಿಚ್ಚಿ ಒಂದು ಸಲ ಕ್ಲೀನ್ ಮಾಡಿ ಮತ್ತೆ ರೀಫಿಟ್ ಮಾಡೋದು. ಆ್ಯಂಡ್ ದೆನ್ ಏರ್ ಫಿಲ್ಟರ್ ಒಂದು ಸಲ ಬಿಚ್ಚಿಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಮತ್ತೆ ರೀಫಿಟ್ ಮಾಡೋದು. ಇಫ್ ನಾವೇನಾದರೂ ಪಾರ್ಟ್ಸ್ ಹೇಳಿದ್ರೆ ಚೇಂಜ್ ಮಾಡೋದು. ಇದು ಜನರಲ್ ಸರ್ವಿಸ್ ಕತೆ. ಇಲ್ಲ ಏನೇನೂ ಇಲ್ಲ. ವಾಶ್ ಮಾಡಿದ್ದಾರೆ, ಇಂಜಿನ್ ಆಯಿಲ್ ಚೇಂಜ್ ಮಾಡಿದ್ದಾರಾ ಇಲ್ವಾ ಅಂತ ನನಗೆ ಕ್ಲಾರಿಟಿ ಇಲ್ಲ. ಅದನ್ನು ಇವಾಗ ಹೋಗಿ ತಿಳ್ಕೊಬೇಕು. ನಾನು ಕೇಳ್ತೀನಿ, CCTV ಫುಟೇಜ್ ಕೇಳ್ತೀನಿ ನಾನು ಇವತ್ತು. ಬನ್ನಿ.
ನೋಡಿ ಇದು ಬಿಲ್ಲು. ಸರ್ ನನಗೆ ನನ್ನ ಗಾಡಿ ಸರ್ವಿಸ್ ಮಾಡಿರೋ ನಂಗೆ ಪ್ರೂಫ್ ಬೇಕು ಸರ್. ನನಗೆ ನಾನು ಗಾಡಿ ಸರ್ವಿಸ್ ಮಾಡಿದ್ದೀರಲ್ಲ, ಅಟ್ಲೀಸ್ಟ್ ಏನೇನು ಮಾಡಿ ಆಗಲ್ಲ ಸರ್, ಆಗಲ್ಲ ಸರ್. ನನ್ನ ಗಾಡಿ ನಾನು ಬೆಳಿಗ್ಗೆ ಬಿಚ್ಚಿ ತೋರಿಸಿ ನಾನು ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ನಾನು ವೀಡಿಯೋ ಮಾಡ್ಕೊಂಬಂದು ನನಗಿಲ್ಲ, ನಾನು ಒಳಗಡೆ ಹೋಗಲ್ಲ, ನಾನು ಆಚೆ ಕಡೆ ಕೇಳ್ತಿರೋದು. ಹಾಂ, ಇದಕ್ಕೆ ಇದು ಇವ್ರ ಬಿಹೇವಿಯರು. ನಾನು ನಿಮಗೆ ಬೆಳಿಗ್ಗೆ ತೋರಿಸ್ದಂಗೆ ಏರ್ ಫಿಲ್ಟ್ರ್ ನೋಡಿದಿರಲ್ಲ ಯಾವ ರೀತಿ ಇದೆ ಅಂತ. ವರ್ಸ್ಟ್ ಸರ್ವಿಸ್ ಮಾಡ್ತಾ ಇದ್ದಾರೆ ಅಂದರೆ ಅಷ್ಟಿಷ್ಟು ವರ್ಸ್ಟ್ ಸರ್ವಿಸ್ ಮಾಡ್ತಾ ಇಲ್ಲ. ಬಿಲ್ ಮಾಡಿದ್ದಾರೆ, ಇಂಜಿನ್ ಆಯಿಲ್ ಚೇಂಜ್ ಮಾಡಿಲ್ಲ ನನ್ನ ಗಾಡಿಗೆ. ನನಗೆ ಹಾಂ ಸರಿ, ನನಗೆ ಅವನು ಸರಿ ಇಲ್ಲ ನಮ್ಗೆ ಗೊತ್ತು ಅವನ ಬಗ್ಗೆ. ಸರಿನಾ, ಕರೆಕ್ಟಾಗಿ ಬುಲ್ಡ್ ಹೊಡಿತೀನಿ, ಅವ್ನಿಗೆ ಗ್ಯಾರಂಟಿ ಹೇಳ್ತೀನಿ. ಸೊ ಆ ವಿಡಿಯೋ ಆದಮೇಲೆ ಅವರು ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಬಿಡಲಿಲ್ಲ. ಇದು ಅವ್ರಿಗೆ ಗೊತ್ತಿಲ್ಲದಲ್ಲೇ ರೆಕಾರ್ಡ್ ಮಾಡಿರ್ತಕ್ಕಂಥ ವಿಡಿಯೋ. ಅದಾದಮೇಲೆ ನಾನು ಕ್ಯಾಮ್ರಾ ಆಫ್ ಮಾಡಾದ್ಮೇಲೆ ಅವ್ರು ಗಾಡಿ ಒಳಗಡೆ ತೊಗೊಂಡೋಗ್ಬಿಟ್ಟು ನನ್ನ ಗಾಡಿದು ಏರ್ ಫಿಲ್ಟರ್ ಬೀಸ್ತಾ ಇದ್ದಾರೆ. ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಏರ್ ಫಿಲ್ಟರ್ ಅನ್ನೋದು ನಿಮಗೆ. ನೋಡಿ ಇಂಜಿನ್ ಆಯಿಲ್ ಬಗ್ಗೆ ಅದಾದ್ಮೇಲೆ ಎತ್ತದೆ. ಅದಾದಮೇಲೆ 100% ನಾನು ಚೇಂಜ್ ಮಾಡಿದ್ದೀನಿ ಅಂತ ವಾದ ಮಾಡ್ತಾ ಇದ್ದಾರೆ. ನೋಡಿ ಹೆಂಗಿದೆ ಅಂತ ನೀವೇ ನೋಡಿರಂತೆ. ಬೆಳಗ್ಗೆ ಓಪನ್ ಮಾಡಿ ಚೆಕ್ ಮಾಡ್ತೀನಿ, ಇಷ್ಟು ಕಟ್ಕೊಂಡಿದೆ ಅದ್ರ ಮೇಲ್ಗಡೆ. ವಿಡಿಯೋನೂ ಮಾಡ್ಕೊಂಡಿದ್ದೀನಿ, ನಾನು ಎಲ್ಲ ರೆಡಿ ಮಾಡಿದ್ದೀನಿ, ಎಡಿಟು ಮಾಡಿದ್ದೀನಿ. ಇವತ್ತು ಹಾಕಿಲ್ಲ ಅಂದರೆ ಕೇಳಿ, ನಾನು ಪ್ರೂಫ್ ಇಲ್ಲಿ ತೋರಿಸ್ಲಿಲ್ಲ. ಇದು ಕ್ಲೀನ್ ಮಾಡಿರೋ ಈ ಗಾಡಿ ನೆನ್ನೆ ಸಾಯಂಕಾಲ ಸರ್ವಿಸ್ ಆಗಿರೋದು. ಗ್ರೀಸು ಯಾವ ಕಾಲದ ಗ್ರೀಸು ಅದು ಹಂಗೆ ಬಿದ್ದೈತೆ. ಒಂದು ಕ್ಲೀನ್ ಆದರೂ ಮಾಡಿದ್ದಾರೆ ಗಾಡಿದು. ಅಟ್ಲೀಸ್ಟು ಮೇಲೆ ವಾಶ್ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟು ಗಾಡಿ ಕೊಟ್ಬಿಟ್ಟು 1800 ರೂಪಾಯಿ ಬಿಲ್ ಮಾಡಿದ್ದಾರೆ. ಅವ ಹೆಂಗೆ ಮಾತಾಡೋದಕ್ಕೆ ಇಲ್ಲಿ ಕಳಿಸಿದ್ದು ಮಾತಾಡೋಣ ಆಯಿತು. नट ओपन भी नहीं किया है कल तुम मेरे को. हाँ, ओपन भी नहीं किया, मेरे को पता. वो पूरा ये कौन सा है? ये फिल्टर है, नीचे है. एक गाड़ी लेके आओ, ऐसे गाड़ी ಎಷ್ಟು ಹೊಡಿದೆ ಸರ್ ಇದು? 11 ಮುಕ್ಕಾಲು ಹೊಡಿದೆ. ಹಾಂ, एक गाड़ी नीचे लेके आओ ಗಾಡಿ. ನಿಮಗೆ ಕ್ಲಾರಿಫಿಕೇಶನ್ ಕೊಡು, ಸುಮ್ಮನೆ ಇದು ಮಾಡ್ಕೊಟ್ಟು ಇದರ. ನಾನು ಯೂಸರ್ ಮ್ಯಾನ್ಯಲ್ ಡೌನ್ಲೋಡ್ ಮಾಡಿದ್ದೀನಿ ಸರ್. ಏರ್ ಫಿಲ್ಟರ್ ಚೆಕ್ಕು, ಸ್ಪಾರ್ಕ್ ಪ್ಲಗ್ ಚೆಕ್ಕು, ಬ್ರೇಕ್ಸು. ಹಾಂ, ಮಧ್ಯದಲ್ಲಿ ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡೋಕ್ಕೆ ಬರೋದು, ಏನೋ ಬೇರೆ ಗಾಡಿ ಜೊತೆ ಕಂಪೇರ್ ಮಾಡಿಬಿಟ್ಟು ತೋರಿಸಿ ಚೆಕ್ ಮಾಡೋದಕ್ಕೆ. ನಂಗೆ ವಿಡಿಯೋ ಫೋಟೋಸ್ ಬೇಕಷ್ಟೇ. ಕೊಡ್ತೀವಿ. ಹಾಂ ಸರಿ. ಕ್ಲೀನ್ ಆಗಿರೋ ಗಾಡಿ ಎಷ್ಟು ಧೂಳು, ಕಂಪ್ಲೀಟ್ ಧೂಳು. ಇವಾಗ ಒರೆಸೋರೆ ಬಟ್ಟೆ ತಗೊಂಡು. ಇದಕ್ಕೆ ನೀರು ಹೊಡಿಬಾರ್ದು ಅಂತ ಆಗಲಿ ಕ್ಲೀನ್ ಈ ಸಿವ ಬರುತ್ತೆ, ಅದಕ್ಕೋಸ್ಕರ ಹೊಡೆದಿಲ್ಲ. ಇಲ್ಲಾಂದರೆ ಹೊಡ್ಕೊಡ್ತೀವಿ. ಹೊಡ್ಕೊಟ್ರೆ ಏನಾಗುತ್ತೆ ಅಂದರೆ ನೀವು ಗಾಡಿ ರನ್ನಿಂಗಲ್ಲಿ ಹೋಗ್ತಾ ಬಗ್ ಅಂತ ಆಫ್ ಆಗ್ತಾ ಇದೆ. ಆ ಇಶ್ಯೂ ಇರೋದು ಕಬಯ, ಅದಕ್ಕೋಸ್ಕರ. ಸರಿ, ಆಯ್ತು ಬಿಡಿ, ಹೋಗ್ಲಿ ಬಿಡಿ, ಆಯ್ತು. ಅದು ಬಿಟ್ಟು ನನಗೆ ಇದು ಏರ್ ಫಿಲ್ಟರ್ ಚೆಕ್ಕು ಐತೆ ಯೂಸರ್ ಮ್ಯಾನ್ಯಲಲ್ಲಿ. ನನಗೆ ಏರ್ ಫಿಲ್ಟರ್ ಚೆಕ್ ಆಗಿದೆಯಲ್ವ, ನಂಗೆ ತೋರಿಸ್ಕೊಡಿ. ಏರ್ ಫಿಲ್ಟರ್ ಕೊಡೋದಯ ಹೋಗಲ್ಲ. ನನಗೆ ಇನ್ನೊಂದು ಗಾಡಿ ಕಂಪೇರ್ ಮಾಡ್ಬಿಡಿ ಸರ್. ನನ್ನ ಗಾಡಿ ನನಗೆ ಏನು ಮಾಡಿದ್ರೆ ತೋರಿಸಿ ಅಷ್ಟೇ. ಅಲ್ಲಲ್ಲ, ಈ ಬ್ಲಾಕ್ ಯಾವ ಥರ ಆಗುತ್ತೆ ಅಂದರೆ ಅದನ್ನೇ ಹೇಳ್ತಾ ಇದ್ದೀನಿ. ನನಗೆ ಅದು ಬೇಡ, ನಂಗೆ ಪ್ರೂಫ್ ತೋರಿಸಿ ಅಷ್ಟೇ. ನನಗೆ ವಿಡಿಯೋ ಅಲ್ಲೇ ಕ್ಯಾಮ್ರಾ ಇದೆ ಅಲ್ಲ, ನಂಗೆ ಅದೊಂದು ವಿಡಿಯೋ ಫೋಟೋಸ್ ಕೊಡಿ. ಹಾಂ, ಆಯಿತು. ये ओपन करके देखो भाई, एयर फिल्टर ओपन करके देखो भैया, सर्विस हो गया ना नहीं हो गया? किधर गया वो?
ಸೀಟ್ ಎಲ್ಲ ಬಿಚ್ಚಿ ಆದ್ಮೇಲೆ ಏರ್ ಫಿಲ್ಟರ್ ಕ್ಯಾಪ್ ಓಪನ್ ಮಾಡೋದಕ್ಕೆ ಓಡಾಡ್ತವ್ರೆ ಕಂಟಿನ್ಯೂಸ್ ಆಗಿ ಬಲವಂತ ಮಾಡಿ ಬಿಚ್ಚಿದ್ದು ಅದನ್ನ, ಅಲ್ಲಿವರೆಗೂ ಬಿಚ್ತಾನೆ ಇಲ್ಲ ಅದನ್ನ. ಸೊ ಬಲವಂತ ಮಾಡಿ ಬಿಚ್ಚಿಸಿ ಆ ವಿಡಿಯೋ ರೆಕಾರ್ಡ್ ಮಾಡಕ್ ಆಗಿಲ್ಲ ಬಿಚ್ಚೋದನ್ನ. ನೋಡಿ ನೆನ್ನೆ ಸರ್ವಿಸ್ ಆಗಿರೋ ಗಾಡಿ ಏರ್ ಫಿಲ್ಟರ್ ಕತೆ ಇದು ಇವ್ರು ಸರ್ವಿಸ್ ಸೆಂಟರ್ಗಳಲ್ಲಿ ಇದೆ ಬ್ರೋ. ನೋಡಿ ಇದು ಪರಿಸ್ಥಿತಿ, ಏರ್ ಫಿಲ್ಟರ್ ಪರಿಸ್ಥಿತಿ. ನಿನ್ನೆ ಸರ್ವಿಸ್ ಆಗಿರೋ ಗಾಡಿದು ಏರ್ ಫಿಲ್ಟರ್ ಈ ಗತಿ ಆಗಿರೋದು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವ್ರನ್ನ ನಂಬ್ಕೊಂಡು ಎಲ್ಲಾದ್ರೂ ಲಾಂಗ್ ಡ್ರೈವ್ ನಾವು ಗಾಡಿ ಎತ್ಕೊಂಡು ಹೊರಟ್ರೆ, ಮಧ್ಯದಲ್ಲಿ ಎಲ್ಲಾದ್ರೂ ಕೈ ಕೊಟ್ರೆ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಇದೇ ಎಲ್ಲಾದ್ರೂ ಅಡ್ವೆಂಚರ್ ಟ್ರಿಪ್ ಆಗ್ಲಿ ಅಥವಾ ಯಾವ್ದಾದ್ರು ಹಿಲ್ ಸ್ಟೇಷನ್ ಆಗ್ಲಿ ಹೋಗಿ ಮಿಡ್ಲಲ್ಲಿ ಗಾಡಿ ಆಫ್ ಆಯ್ತು, ಸರಿಯಾಗಿ ಸರ್ವಿಸ್ ಆಗಿಲ್ಲ ಅಂತ ಹೇಳಿದ್ರೆ, ನೋಡಿ ಇದು ಇಂಜಿನ್ ಆಯಿಲ್ ಕತೆ. ಈ ಕಲರಲ್ಲಿ ಇದೆ ಇಂಜಿನ್ ಆಯಿಲ್. ಕೇಳ್ತಾ ಇದ್ರೆ ಅವ್ರಿಗೆ ಏನ್ ಹೇಳ್ತಾರೆ, 1 ಕಿಲೋಮೀಟರ್ ಓಡಿಸಿದ್ರು ಸಹ ಇಂಜಿನ್ ಆಯಿಲ್ ಹಾಕಿದ್ಮೇಲೆ ಕಲರ್ ಈ ತರ ಟರ್ನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನನ್ಗೆ ಸಮಾಧಾನ ಆಗಿಲ್ಲ. ಸೊ ನನಗೆ CCTV ಕ್ಯಾಮ್ರಾ ಫುಟೇಜ್ ಕೊಡಿ ಅಂತ ಕೇಳಿದೆ. ಅವ್ರು ಹುಡ್ಕಿದ್ರು, ಸುಮಾರು ಹೊತ್ತು ಹುಡ್ಕಿದ್ರು, ಎಲ್ಲೂ ಸಿಕ್ಕಿಲ್ಲ. ಅದು ನನ್ಗೆ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಿರೋ ಅಂತದ್ದು ಎಲ್ಲೂ ಫೋಟೇಜ್ ಅವ್ರಿಗೆ ಸಿಕ್ಕಿಲ್ಲ. ಆದ್ರೂ ಸ್ಟಿಲ್ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇಂಜಿನ್ ಆಯಿಲ್ ಚೇಂಜ್ ಮಾಡಿದೀವಿ ಅಂತಾನೆ ನನ್ನ ಹತ್ರ ವಾದ ಮಾಡ್ತಾ ಇದ್ದಾರೆ. ಸೊ ನಾನೇನ್ ಮಾಡಿದೆ, ನನಗೆ ಸೊ ಎಲ್ಲೂ ಸಿಕ್ಕಿಲ್ಲ ಅಂದ್ರೆ ಇಂಜಿನ್ ಆಯಿಲ್ ಡೌನ್ ಮಾಡಿಸ್ದೆ. ಇಂಜಿನ್ ಆಯಿಲ್ ಡೌನ್ ಮಾಡಿಸಿ ನೋಡಿದ್ರೆ ಕಲರ್ ಕಂಪ್ಲೀಟ್ ಬ್ಲಾಕ್ ಆಗಿದೆ ಇಂಜಿನ್ ಆಯಿಲ್. ಹೊಸ ಇಂಜಿನ್ ಆಯಿಲ್ ಹಾಕಿದ್ಮೇಲೆ ನಿಮ್ಗೆ ಫೋಟೋ ಹಾಕ್ತೀನಿ ನೋಡಿ, ಈ ತರ ಇದೆ ಇಂಜಿನ್ ಆಯಿಲ್. ಹೆಂಗೆ ಗುರು ಇವ್ರನ್ನ ನಂಬ್ಕೊಳ್ಳೋದು? ಏರ್ ಫಿಲ್ಟರ್ ಕ್ಲೀನ್ ಮಾಡಿಲ್ಲ, ಇಂಜಿನ್ ಆಯಿಲ್ ಚೇಂಜ್ ಮಾಡಿಲ್ಲ, 1800 ರೂಪಾಯಿ ಬಿಲ್ ಮಾಡಿ ನನ್ ಗಾಡಿ ಕೊಟ್ಟಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನನ್ನ ಸಿಚುವೇಶನ್ ಹೇಗಿರ್ಬೇಕು. ಆ ಮೊಮೆಂಟ್ ಅಲ್ಲಿ ನಾನು ನೋಡ್ಕೊಂಡಿಲ್ಲ, ಎಲ್ಲಾದ್ರೂ ಲಾಂಗ್ ಡ್ರೈವ್ ಗಾಡಿ ಎತ್ಕೊಂಡೋದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನನ್ನ ಸಿಚುವೇಶನ್ ಯಾವ ತರ ಇರುತ್ತೆ ಅನ್ನೋದು. ಕೇರ್ಫುಲ್ ಆಗಿರಿ, ಲಿಟ್ರಲಿ ಹೇಳ್ತಾ ಇದ್ದೀನಿ, ನಂಬ್ಕೊಂಬೇಡಿ ಇವ್ರನ್ನ ಮಾತ್ರ. ಈ ವಿಡಿಯೋ ಇನ್ನ ಎಲ್ಲೂ ವಿಡಿಯೋ ಮಾಡಕ್ ಆಗಿಲ್ಲ ಇದ್ರ ಮೇಲೆ ಮಾತಾಡೋದಕ್ಕೆ. ಅಲ್ಲಿಂದ ನಾನು ಸೀದಾ ನನ್ನ ಬೈಕ್ ತಗೊಂಡು ಆಫೀಸಿಗೆ ಟೈಮ್ ಆಗಿತ್ತು ಅಂತ ಹೊರಟ್ಬಿಟ್ಟೆ. ಆದಷ್ಟು ಕೇರ್ಫುಲ್ ಆಗಿರಿ. ಸರ್ವಿಸ್ಗೆ ಬಿಡ್ಬೇಕಾದ್ರೆ ಇಂಜಿನ್ ಆಯಿಲ್ ಒಂದಕ್ಕೆ 2 ಸಲ ಚೆಕ್ ಮಾಡಿ, ಏರ್ ಫಿಲ್ಟರ್ ಅಲ್ಲೇ ಚೆಕ್ ಮಾಡಿ ನಿಮ್ಮ ಗಾಡಿನ ನೀವು ಸೇಫ್ ಆಗಿ ಇಟ್ಕೊಳ್ಳಿ. ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.